ರಾಜ್ಯದ ಸಿಇಟಿ ಪರೀಕ್ಷೆ ಒಂದು ಜೀವನದಲ್ಲಿ ಒಂದು ಮೆಟ್ಲನ್ನು ಹತ್ತಬೇಕು ಅಂತಂದರೆ ಇದು ಅತಿ ಮುಖ್ಯವಾಗುತ್ತೆ ವಿದ್ಯಾರ್ಥಿಗಳಿಗೆ. PUC ಮುಗಿಸಿದ ನಂತರ ಇಂಜಿನಿಯರಿಂಗು ಮೆಡಿಕಲ್ಗೆ ಹೋಗಬೇಕು ಅಂದರೆ. ಬಟ್ ಈ ಪರೀಕ್ಷೆ ಪದೇ 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 ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ. ಹಿಂದೆ ಮಂಗಳಸೂತ್ರದ ವಿಚಾರದಲ್ಲಿ ಆಗಿತ್ತು, ಅದು ಸರಿ ಹೋಯಿತು. ಈಗ ಬೇರೆ ಶುರು ಆಗಿದೆ. ಏನು ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದಂಥ ಸಿಇಟಿ ಪರೀಕ್ಷೆಯಲ್ಲಿ ಈಗ ಜನಿವಾರ ಧರಿಸಿದ ಕಾರಣಕ್ಕೆ ಬೀದರ್ನಲ್ಲಿ ವಿದ್ಯಾರ್ಥಿಯೊಬ್ಬನಿಗೆ ಪರೀಕ್ಷೆ ಬರೆಯೋಕೆ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ. ಇಲ್ಲಿ ಒಂದೇ ಆಯ್ತಾ? ಇಲ್ಲ, 3 ಡಿಸ್ಟಿಕಲ್ಲಿ ಆಗಿದೆ. ಈ ಬಗ್ಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡಿದೆ. ಇನ್ನು ಶಿವಮೊಗ್ಗ, ಬೆಂಗಳೂರಿನಲ್ಲೂ ಕೂಡ ವಿವಾದವಾಗಿದೆ. ಜನಿವಾರ ಕೈಗೆ ಕಟ್ಟಿದ ದಾರವನ್ನು ಕತ್ತರಿಸಿ ಪರೀಕ್ಷಾ ಕೊಠಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ 3 ಘಟನೆಗಳು ವ್ಯಾಪಕ ಚರ್ಚೆ ಮತ್ತು ಟೀಕೆ ಮತ್ತು ಆಕ್ರೋಶಕ್ಕೆ ಈಗ ಕಾರಣವಾಗಿರೋದು. ಈ ಘಟನೆಗಳನ್ನು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಈ ರೀತಿಯಾಗಿದೆ. ಮೊದಲನೇ ಘಟನೆಯನ್ನ ನೋಡ್ಬಿಡೋಣ. ಇದು ಬೀದರ್ನಲ್ಲಿ ಆಗಿರೋದು. ಏನಾಯ್ತು ಬೀದರ್ನಲ್ಲಿ? ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಎಕ್ಸಾಮ್ಗೆ ಪ್ರವೇಶವನ್ನ ನಿರಾಕರಣೆಯನ್ನ ಮಾಡಿದ್ದಾರೆ. ಯಾಕೆ ನಿರಾಕರಣೆ ಮಾಡಿದ್ರು ಅರ್ಥ ಆಗಲಿಲ್ಲ ಈ ವಿಚಾರದಲ್ಲಿ. ಏನು ಜನಿವಾರ ಅಂದ್ರೆ ಗೊತ್ತೇ ಇಲ್ವಾ ನಿಮ್ಗೆ? ಏನು ಜನಿವಾರ ಅಂದ್ರೆ? ತುಂಬಾ ಜನ ಮಾತನಾಡೋದೇನಂದ್ರೆ ಹಿಂಗೆ ಎಳೆ ಹಾಕೊಂಡ್ಬಿಟ್ರು ಅವ್ರು ಬ್ರಾಹ್ಮಣರು. ತಲೆಯಲ್ಲಿ ಯಾರು ಏನು ತುಂಬಿಕೊಂಡಿದ್ದಾರೆ ನನಗೆ ಈಗಲೂ ಅರ್ಥ ಆಗಲ್ಲ. ಅದನ್ನು ಹಾಕ್ಕೊಂಡಿದ್ದ ಮಾತ್ರಕ್ಕೆ ಬ್ರಾಹ್ಮಣರಲ್ಲ, ಬ್ರಾಹ್ಮಣರು ಅದನ್ನು ಹಾಕ್ಕೊಳ್ತಾರೆ. ಹಿಂದೂಗಳಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಜನಿವಾರವನ್ನು ಹಾಕ್ಕೊಳ್ಳೋಕೆ ಅವಕಾಶ ಇದೆ. ಬಟ್ ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಬಟ್ ಅದನ್ನು ಪಾಲನೆ ಮಾಡದೇ ಇರೋದಕ್ಕೆ ಅವ್ರು ಹಾಕ್ಕೊಳ್ಳೋದಿಲ್ಲ. ಏನು ಜನಿವಾರ ಅಂದರೆ ನೋಡೋಣ. ಬೀದರ್ ಗುಂಪಾ ಬಳಿಯ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ನಡೆದಿರುವಂಥ ಘಟನೆ ಇದು. ಚೌಬಾರ್ ನಿವಾಸಿ ಶುಚಿವ್ರತ ಇಂಜಿನಿಯರಿಂಗ್ ಕನಸು ನುಚ್ಚು ನೂರಾಗಿದೆ ಅಂತಿದ್ದಾರೆ. ಹಾಗೇನಿಲ್ಲ, ಯಾಕಂದರೆ ಅವಕಾಶ ಮಾಡಿಕೊಡ್ತೀನಿ ಅಂತಿದ್ದಾರೆ. 45 ನಿಮಿಷ ಮನವಿಯನ್ನು ವಿದ್ಯಾರ್ಥಿ ಶುಚಿವ್ರತ ಮಾಡ್ಕೊಳ್ತಾರೆ, ಕೇಳ್ಕೊಳ್ತಾರೆ, ಬೇಡ್ಕೊಳ್ತಾರೆ. ಅವನು ಯಾವನೇನೋ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಇರಲಿಲ್ವೇನೋ. ಒಂಥರ ವಿಚಿತ್ರವಾಗಿ ಆಡಿದಾನ ಅವನು. ಯಾಕೆ ಅಂತಂದರೆ ಜನಿವಾರದಿಂದ ಸುಸೈಡ್ ಮಾಡಿಕೊಂಡ್ರೆ ಹೆಂಗೆ ಅಂತಾನೆ. ನಿನಗೆ ಹಾಕಬೇಕಾಗಿತ್ತು ಅದನ್ನು ನೇಣಿಗೆ. ಅವನು ಯಾಕೆ ಸುಸೈಡ್ ಮಾಡ್ಕೊಳ್ತಾನೆ? ಅವನು ಮಾತಾಡೋ ಮಾತಾ ಅದನ್ನು. ಅವನು ಯಾವ ಕಾರಣಕ್ಕೂ ಅಲ್ಲಿ ಗೌರ್ಮೆಂಟ್ ಆಫೀಸರ್ಸ್ಗಳನ್ನ ಹಾಕಿರ್ತಾರೆ, ಬೇರೆ ಯಾರನ್ನೂ ಹಾಕಿರೋದಿಲ್ಲ. ಯಾರಿದ್ದಾರೆ ಅವ್ರನ್ನ ಮೊದಲು ನೀವು 1-2 ತಿಂಗಳು ಸಸ್ಪೆಂಡ್ ಮಾಡಿ ಕಳಿಸೋದಲ್ಲ, ಗೌರ್ಮೆಂಟ್ ಕೆಲಸದಿಂದ ತೆಗೆದು ಹಾಕಬೇಕು ಅವನ್ನ. ಈ ಥರ ಎಲ್ಲ ಮಾತಾಡೋದು. ವಿದ್ಯಾರ್ಥಿಗಳಿಗೆ ಯಾರಾದರೂ ಹಂಗೆ ಮಾತಾಡ್ತಾರೇನ್ರಿ? ಕನಿಷ್ಠ ಕಾಮನ್ ಸೆನ್ಸ್ ಬೇಡ? ಜೈಲಿನಲ್ಲಾದರೆ ಅದನ್ನು ತೆಗೆಸ್ತಾರೆ. ಯಾಕೆ ಅಂತಂದರೆ ಒಳಗಡೆಗೆ ಸೆಲ್ಲಲ್ಲಿದ್ದಾಗ ಬಹಳ ದಿನಗಳಿಂದ ಒಳಗಡೆಗೆ ಇದ್ದು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ಬಿಟ್ಟು ಹಾಕ್ಕೊಂಡಿರುವಂಥದ್ದು ಏನಾದರೂ ದಾರಾಗಿರ ಇದ್ರೆ ಅದರಲ್ಲೇ ಕೊರಳಿಗೆ ಹಾಕ್ಕೊಳ್ತಾರೆ ಅಂತೇಳಿ ಅದನ್ನೆಲ್ಲ ತೆಗೆಸ್ತಾರೆ. ಜೈಲಿನಲ್ಲಿ ಅವಕಾಶ ಇಲ್ಲ, ಅದು ಒಪ್ಕೊಳ್ಳೋಣ. ಇಲ್ಲಿ ಯಾರಾದರೂ ಮಾತಾಡ್ತಾರೆ ವಿದ್ಯಾರ್ಥಿಗಳ ಜೊತೆಗೆ ಆ ರೀತಿಯಾಗಿ? ಫಸ್ಟ್ ಕೇಸ್ ಹಾಕ್ಬೇಕಾ ಯಾವನು ಮಾತಾಡಿದ ನಮ್ಮ ಮೇಲೆ? ಉಡಾಫೆ ಅಂತೆ. 2 ಎಕ್ಸಾಮ್ ಮುಗಿಸಿದ್ದಾನೆ. ನಿನ್ನೆ ಗಣಿತ ಪರೀಕ್ಷೆ ಬರೆಯೋಕೆ ವಿದ್ಯಾರ್ಥಿ ಹೋಗಿರ್ತಾನೆ. 2 ಎಕ್ಸಾಮ್ ಅವಕಾಶ ಮಾಡಿಕೊಟ್ಬಿಟ್ಟು 1 ಎಕ್ಸಾಮಿಗೆ ಕೊಟ್ಟಿಲ್ಲ ಅಂತಂದ್ರೆ ಕನಿಷ್ಠ ಕಾಮನ್ ಸೆನ್ಸ್ ಬೇಡ ಇವ್ರಿಗೆ ಯಾರಿಗೂ? ಇನ್ನು ನೋಡೋಣ. ಓಕೆ ಸರ್, ಮ್ಯಾಥ್ಸ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಫಿಸಿಕ್ಸ್ ಕೆಮಿಸ್ಟ್ರಿ ಕೊಟ್ಟು ಬಂದಾರೆ. ಏನು ಪ್ರಾಬ್ಲಮ್ ಆಗಿಲ್ರಿ ಸರ್. ಮ್ಯಾಥ್ಸ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಸರ್. ಅವ್ರು ಅಲೋ ಮಾಡಿಲ್ರಿ. ಚೆಕ್ ಮಾಡಿದ್ರು, ಇದು ಜನಿವಾರ ಹಿಂಗೆ ನೋಡಿ ಇದು ಕಟ್ ಮಾಡ್ಕೊಂಡು ಬಾ ಆಗಿ ಮ್ಯಾಕೆ ಅಲ್ಲವ ಅಂತಂದ್ರು. ನೀವು ಹೈಕೊಂಡು ಹೋಗ್ತೀರಿ ಮ್ಯಾಲೆ ಇನ್ನು ಎಕ್ಸಾಮ್ ಏನ ಬರಲ್ದು ಇತ್ತು ಏನು ಇದು ಮಾಡಿದ್ರೆ ನೀವು ಅಲ್ಲಿ ಏನು ಫಾಸ್ ಹಾಕೊಂಡ್ರೆ ನಮ್ದು ರೆಸ್ಪಾನ್ಸಿಬಿಲಿಟಿ ಇತ್ತು. ಕಾಲೇಜಿನ ಇಂಜಿನಿಯರ್ ಸೀಟ್ ಬಂದ್ರೆ ಗುಣ ಇತ್ತಂತ್ರಿ ಸರ್. ಬಟ್ ಮ್ಯಾಥ್ಸ್ ಐತಿ ಮೊನ್ನೆ ಓಕೆ ಅಂದರು, ನಿನ್ನೆ ಇದು ಮಾಡಿದ್ರು. ನಾವು ಏನು ಮಾಡ್ಬೇಕು ಸರ್? ಒಂದು ಹೋಗ್ಯದ ಪೇಪರ್ಕ ನಮಗೆ ಈಗ ಯಾರು ನಮಗೆ ತಡೆ ಮಾಡ್ಯಾರ ಎಲ್ಲರೂ ಕಾಲೇಜ್ ಮ್ಯಾನೇಜ್ಮೆಂಟ್ದವ್ರ ಇವ್ನಿಗೆ 4 ವರ್ಷದ ಅಮೌಂಟ್ ಕೊಟ್ಟು ಯಾವ್ದಾರ ಕಾಮೆಂಟ್ ಕೇರ್ ಅದು ಇದ್ರಾಗ ಅಡ್ಮಿಷನ್ ಕೊಡಿಸ್ರಿ, ಇಲ್ದಾರ ಗೌರ್ಮೆಂಟರ ಫೀಸ್ ತುಂಬ್ರಿ ಅಡ್ಮಿಷನ್ ಕೊಡಿಸ್ರಿ ಸರ್. ಒಂದೇ ನ್ಯಾಯ ಸಿಗ್ಬೇಕು ಸರ್. ನಾವು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಅವ್ರಿಗೆ ಏನಾದರೂ ಸಂಶಯ ಇದ್ದಲ್ಲಿ ಹೆಚ್ಚಿನ ಒಂದು ತಾಂತ್ರಿಕತೆಯನ್ನು ಬಳಸ್ಕೊಂಡು ಅವರು ಚೆಕ್ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಯಾವುದೋ ಒಂದು ಕಾರಣಕ್ಕಾಗಿ ಆ ಮಗಳಿಗೆ ಹೀಯಾಳಿಸ್ತಕ್ಕಂಥದ್ದು, ಅವನಿಗೆ ತಾರತಮ್ಯ ಮಾಡಿದ್ದು, ಅವಮಾನ ಮಾಡಿದ್ದು ಸರಿಯಾದ ಕ್ರಮ ಅಲ್ಲ, ಅದು ಅಪರಾಧ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಅವರನ್ನು ವಿಚಾರಣೆಗೆ ಒಳಪಡಿಸಿ ವರದಿ ಬಂದ ನಂತರ ಸರ್ಕಾರಕ್ಕೆ ಸೂಕ್ತ ಕ್ರಮಕ್ಕಾಗಿ ನಾವು ಶಿಫಾರಸು ಮಾಡಲಿಕ್ಕೆ ಹೇಳ್ತೀವಿ. ಇನ್ನು ಅದು ಬೀದರ್ನದ್ದು. ಶಿವಮೊಗ್ಗದಲ್ಲೂ ಕೂಡ ಹೀಗೆ ಎಡವಟ್ಟನ್ನ ಮಾಡಿದ್ದಾರೆ. ಜನಿವಾರ ಕೈಯಲ್ಲಿ ಕಟ್ಟಿದಂತಹ ಕಾಶಿ ದಾರವನ್ನ ತೆಗೆದು ಪರೀಕ್ಷೆಗೆ ಹೋಗುವಂತ ಸಿಬ್ಬಂದಿ ಒತ್ತಡವನ್ನ ಹಾಕಿದ್ದಾರೆ. ಇವರ ಒತ್ತಡಕ್ಕೆ ಮಣಿದು ಅವರು ತೆಗಿಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಅಲ್ಲಿ ಸೃಷ್ಟಿಯಾಯಿತು. ಗಾಯತ್ರಿ ದೀಕ್ಷೆ ಪಡೆದು ಆತ್ಮ ಸಾಕ್ಷಾತ್ಕಾರದ ಪರಮ ಸಂಕಲ್ಪ ಮಾಡಿದಂತಹ ವಿದ್ಯಾರ್ಥಿಗಳವರು ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಕಾಲೇಜಿನಲ್ಲಿ ಆಗಿರುವಂತಹ ಎಡವಟ್ಟಿದು. ಸೊ ಇಲ್ಲಿಯೂ ಕೂಡ ಜನಿವಾರ ಇವರಿಗೆ ಸಮಸ್ಯೆ ಆಗಿದೆ. ಕೈ ಕಟ್ಟಿರುವಂತಹ ಒಂದು ದಾರ ಸಮಸ್ಯೆ ಆಗಿದೆ. ಅದು ಯಾವ ರೀತಿಯಲ್ಲಿ ಪರೀಕ್ಷೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅರ್ಥವೇ ಆಗ್ತಿಲ್ಲ. ಅದು ಯಾವ ಲಾಜಿಕ್ ಅವ್ರದ್ದು? ಎಕ್ಸಾಮ್ ಟೈಮಲ್ಲಿ ಈ ರೀತಿ ಘಟನೆ ಆಗ್ಕೊಳ್ಳೋರು ಸಹಜವಾಗಿ ಟೆನ್ಷನ್ ಆಗುತ್ತೆ.
ಅದರ ಪರಿಣಾಮ ಅವರ ರಿಸಲ್ಟ್ ಮೇಲೂ ಬೀಳೋಂಥ ಸಾಧ್ಯತೆ ಇದೆ. ಸರ್ಕಾರ ಇದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕೋರ್ಕೊಳ್ತೇನೆ. ತುಂಬಾ ಕ್ಯಾಸ್ಟ್ಗಳಲ್ಲಿ ಜಾನುವಾರುಗಳನ್ನು ಹಾಕಂತ ಸಂಪ್ರದಾಯದ ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ. ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡುತ್ತೆ ಅನ್ನೋದು ನನ್ನ ಭಾವನೆ. ಇನ್ನು ಬೆಂಗಳೂರದ್ದು ಇದೆ, ಬರೀ ಸಂಪ್ರದಾಯ ಅಷ್ಟೇ ಅಲ್ಲ ರೀ ಅದು. ಅವ್ರು ಹಾಕೊಂಡ ತಕ್ಷಣ ಅದು ಸಂಪ್ರದಾಯ ಶಾಸ್ತ್ರಗಳಲ್ಲಿ ಹೇಳುತ್ತೆ ಅನ್ನೋದಲ್ಲ ಅದು. ಅದಕ್ಕೊಂದು ವೈಜ್ಞಾನಿಕವಾಗಿರುವಂಥ ಕಾರಣ ಇದೆ. ನಿಮ್ಮ ಎಡಗಡೆಯಿಂದ ಬಲಭಾಗಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಹೊಟ್ಟೆಯ ಮೇಲೆ ದಾಟ್ಕೊಂಡು ಹೋಗುತ್ತೆ. ಅದಕ್ಕೆ ಕಾರಣ ಏನು? ಅದಕ್ಕೊಂದಿಷ್ಟು ನಿಯಮಗಳಿದೆ. ನೀವು ಮಲಮೂತ್ರ ವಿಸರ್ಜನೆ ಹೋಗ್ಬೇಕಾದ್ರೆ ಅದನ್ನು ಬಲಗೆ ಕಿವಿಗೆ ಹಾಕ್ಕೊಳ್ಬೇಕು ಅಂತ, ಅದಕ್ಕೂ ಒಂದಿಷ್ಟು ಕಾರಣ ಇದೆ. ಇಲ್ಲಿ ಏನಾಗುತ್ತೆ ಅಂತೇಳಿ ಅನೇಕ ಕಾರಣಗಳಿದೆ. ಆಮೇಲೆ ಮೂಲತಃ ಮುಖ್ಯವಾಗಿರುವಂಥ ಕಾರಣ ಏನು ಅಂತಂದರೆ, ಅದೇನೋ ಪದ್ಧತಿ ಅವ್ರು ಹಾಕ್ಕೊಂಡ್ಬಿಡೋಕೆ ಹಂಗಲ್ಲ ಅದು. 8-9ನೇ ವರ್ಷಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾಕೆ ಉಪನಯನ ಮಾಡಿಸ್ತಾರೆ ಅವರಿಗೆ? ಯಾಕೆ ಜನಿವಾರ ಧಾರಣೆ ಮಾಡಿಸ್ತಾರೆ? ಮನಸ್ಸು ಚಂಚಲ ಆಗಕ್ಕೆ ಶುರುವಾಗುತ್ತೆ. ಆ ಯೌವನಾವಸ್ಥೆ ಕಾಲಿಡುವಂಥ ಸಂದರ್ಭದಲ್ಲಿ ಮನಸ್ಸು ಚಂಚಲವಾಗತ್ತೆ. ಆ ಚಂಚಲ ಆಗಬಾರದು ಅನ್ನೋದಕ್ಕೋಸ್ಕರ ನಡೆನುಡಿ, ಆಚಾರ, ಶಿಸ್ತುಬದ್ಧವಾಗಿರುವಂಥ ಜೀವನ ಶೈಲಿ ಇವುಗಳನ್ನೆಲ್ಲ ಒಂದು ರೀತಿಯಾಗಿ ತರಬೇಕು ಅವ್ರನ್ನ ದಾರಿಗೆ. ಭಯ ಇರಬೇಕು, ದೇವರ ಮೇಲೆ ಭಕ್ತಿ ಇರಬೇಕು. ಆ ನಿಟ್ಟಿಗೋಸ್ಕರ ಜನಿವಾರದ ಬಂದಿರೋದು, ಅದನ್ನು ತಂದಿಟ್ಟಿರೋದು. ಚಂಚಲ ಆಗಬಾರದು, ಹಾಗಾಗಿನೇ ಅವ್ರಿಗೆ ಧ್ಯಾನಕ್ಕೆ ಕರೆಸ್ಬೇಕು, ಪೂಜೆಯನ್ನು ಮಾಡಿಸ್ಬೇಕು. ಅದಕ್ಕೋಸ್ಕರ ಮೂಲವಾಗಿರೋದ್ರಿ. ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದೆ ಇರುವಂಥವ್ರು ಆಡೋದು ಇದನ್ನು. ಅದು ಆಮೇಲೆ ಶಾಸ್ತ್ರಬದ್ಧವಾಗಿ ಪದ್ಧತಿ ಪ್ರಕಾರ ಅದು ನಡ್ಕೊಂಡು ಬಂದಿದೆ. ಅದನ್ನು ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಜನಿವಾರ ಹಾಕ್ಕೊಳ್ಳೋರೆಲ್ಲ ಬ್ರಾಹ್ಮಣರೇ ಅಂತೇಳಿ. ಅಲ್ಲ, ಅದು ಬ್ರಾಹ್ಮಣರು ಹಾಕ್ಕೊಳ್ತಾರೆ. ಹಿಂದೂ ಧರ್ಮದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಹಾಕ್ಕೊಳ್ಳೋಕೆ ಅವಕಾಶ ಇದೆ. ನಿಯಮಗಳ ಪ್ರಕಾರವಾಗಿರಬೇಕು. ಅದು ನಮ್ಮ ಮನಸ್ಸು ಚಂಚಲ ಆಗೋದನ್ನು ತಪ್ಪಿಸೋಕ್ಕೋಸ್ಕರ, ನಿಯಂತ್ರಣ ಮಾಡೋದಕ್ಕೋಸ್ಕರ ಹಾಕೋದು ಅದನ್ನು. ಕನಿಷ್ಠ ಜ್ಞಾನ ಇಲ್ಲದೆ ಇರುವಂಥವ್ರು ಆ ಸರ್ಕಾರಿ ಕೆಲಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಸೂಪರ್ವೈಸರ್ ಮಾಡ್ತಾರೆ. ಆಮೇಲೆ ಇದು ಹೇಗೆ ಅಂತಂದರೆ, ಎಲ್ಲವೂ ಕೂಡ ನಾವು ಹೇಳ್ತಾ ಇರೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದೇ ಹೊಣೆ ಅಂತ ಅಲ್ಲ ಇದು. ಅವರು ಪೇಪರ್ಗಳನ್ನು ರೆಡಿ ಮಾಡಿಬಿಟ್ಟು ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿದ್ರ ಹೊಣೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಅವರೇ ನೋಡ್ಕೊಳ್ಳೋದೆಲ್ಲ. ಆ ಜಿಲ್ಲಾಧಿಕಾರಿಗಳು ಮಾಡಿರುವಂಥ ಎಡವಟ್ಟುಗಳು, ಯಾರನ್ನು ನೇಮಕ ಮಾಡಿದ್ರು, ಅವರೆಲ್ಲಿ ಮಾಡಿದ್ರು, ಬೀದರು, ಶಿವಮೊಗ್ಗ, ಇಲ್ಲಿ ಬೆಂಗಳೂರಲ್ಲಿ ಎಷ್ಟೇ ಯಾಕಾಯಿತು, ಬೇರೆ ಕಡೆಗೆ ಯಾಕಾಗಿಲ್ಲ ಹಂಗಿದ್ದಾಗ ನೋಡಿ ಬೆಂಗಳೂರದ್ದು ಏನಾಗಿದೆ. ಇಲ್ಲೂ ಕೂಡ ಜನಿವಾರ ಹಾಕಿದ ವಿದ್ಯಾರ್ಥಿಗಳನ್ನು ಸಾಲಿನಲ್ಲಿ ನಿಲ್ಲಿಸಿ ಜನಿವಾರಕ್ಕೆ ಕತ್ತರಿ ಹಾಕಿಬಿಟ್ಟಿದ್ದಾರೆ. ಬೇರೆ ಏನು ಕಾಣಲಿಲ್ವಾ? ಈ ಉಡದಾರ ಕಟ್ತಾರೆ, ಅದನ್ನೇ ಯಾಕೆ ಚೆಕ್ ಮಾಡಲಿಲ್ಲ ನೀವು? ಉಡದಾರ ಹಾಕ್ಕೊಳ್ಳಲ್ವಾ? ಅದು ಕಾಣಲಿಲ್ವೇನೋ ಪಾಪ, ಇದು ಕಂಡುಬಿಡ್ತೇನೋ, ಇಲ್ಲಿ ಶರ್ಟ್ ಹತ್ರ ಇಲ್ಲಿ ಕಾಣಿಸ್ಬಿಡ್ತು. ಏನು ಅತಿ ಬುದ್ಧಿವಂತರು. ನಾಳೆಯಿಂದ ಪೂರ್ತಿ ಏನು ಹಾಕ್ಕೊಳ್ಳೋದು ಹಂಗೆ ಪರೀಕ್ಷೆ ಮಾಡಿಸಿ ನೋಡೋಣ. ಇನ್ನು ಅದೇ ಪರಿಸ್ಥಿತಿಗೆ ಬರ್ತೀರೋ ನೀವು? ನಿಮಗೆ ನಡೆಸೋಕೆ ಯೋಗ್ಯತೆ ಇಲ್ಲ ಪರೀಕ್ಷೆಯನ್ನು. ಒಂದು ದಾರಾನೂ ನಿಮಗೆ ಸಮಸ್ಯೆ ಅನ್ನೋ ರೀತಿಯಲ್ಲಿ ಆಡ್ತೀರಾ. ಬೆಂಗಳೂರಿನ ವಿಜಯನಗರದ ಖಾಸಗಿ ಕಾಲೇಜಿನಲ್ಲಿ ಘಟನೆ. ಸಾಮಾನ್ಯವಾಗಿ ಕೆಟ್ಟ ಸನ್ನಿವೇಶದಲ್ಲಿ ಜನಿವಾರ ಕಟ್ ಮಾಡ್ತಾರೆ. ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಇರುತ್ತೆ, ಅದನ್ನು ಬದಲಾವಣೆ ಮಾಡಬೇಕು, ಅವಾಗ ಕಟ್ ಮಾಡ್ತಾರೆ. ಕೆಲವೊಂದಿಷ್ಟು ನಿಯಮಗಳಿದೆ, ಆ ಸಂದರ್ಭದಲ್ಲಿ ಮಾಡೋದು ಅದನ್ನು. ವಿವಾದದ ಬಳಿಕ ಕಾಲೇಜ್ ಆಡಳಿತ ಮಂಡಳಿ ಸ್ಪಷ್ಟನೆ. ಏನು ಮಾಡಿದ ನಂತರ ಏನು ಸ್ಪಷ್ಟನೆ ಕೊಡೋದು ನಿಮ್ಮ ಮಣ್ಣು? ಕೈಯಲ್ಲಿರುವಂಥ ದಾರ ಹೆಣ್ಣುಮಕ್ಕಳ ಕಾಲ್ಗೆಜ್ಜೆ ತೆಗೆಸಿದ್ದಾರೆ. ಅದು ಏನಾಗತ್ತಿತ್ತು? ಜನಿವಾರ ತೆಗೆಸಿದ ಬಗ್ಗೆ ಗಮನಕ್ಕೆ ಬಂದಿಲ್ಲ ಅಂತ, ಉಳಿದಿದ್ದೆಲ್ಲ ಗಮನಕ್ಕೆ ಬಂತು, ಇದು ಬರಲಿಲ್ಲ. ಪ್ರತ್ಯೇಕ ಹೋಮ್ಗಾರ್ಡು ಪೊಲೀಸರನ್ನ ಪರೀಕ್ಷಾ ಕೇಂದ್ರದಿಂದಲೇ ನಿಯೋಜನೆಯನ್ನ ಮಾಡಿದ್ರಂತೆ ಅವರು. ನಮಸ್ತೆ ಮೇಡಮ್. ಹಾ ಮೇಡಮ್, ಏನಾಯ್ತು ನಿನ್ನೆ ಇನ್ಸಿಡೆಂಟ್ ಮೇಡಮ್? ಮಗಂದು CET ಎಕ್ಸಾಮ್ ಇತ್ತು. ಸೊ ಅಲ್ಲಿ ಸುಮಾರು ಜನ ಮಕ್ಕಳಿಗೆ ಜನಿವಾರ ಕಟ್ ಮಾಡ್ಲೇಬೇಕು ಅಂತ ಹೇಳಿ ಇದ್ ಮಾಡ್ತಾ ಇದ್ರು. ತೆಗಿಲಿಲ್ಲ ಅಥವಾ ಕಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ನ ಎಕ್ಸಾಮ್ಗೆ ಬಿಡೋದಿಲ್ಲ ಅಂತ. ಸೊ ಅದೊಂಥರ ಹಿಂಸೆ ಅಲ್ವಾ ಮೇಡಮ್? ಅದೇನಾದ್ರು ಕೆಟ್ಟದಾದ್ರೆ ಮಾತ್ರ ತೆಗಿಯಕ್ಕಾಗೋದು. ಅದನ್ನ ತೆಗಿಲೇಬೇಕು, ಮಾಡ್ಲೇಬೇಕು ಅಂತ ಹೇಳೋದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದು ಅರ್ಥ ಆಗಿಲ್ಲ ನಂಗೆ. ಮೊದಲನೇ ದಿನ ಬಿಟ್ಟಿದ್ದಾರೆ, ಎರಡನೇ ದಿನ ಕಂಪಲ್ಸರಿಯಾಗಿ ತೆಗ್ಸಿದ್ದಾರೆ. ಅದ್ರ ಹಿಂದೆ ಇರೋ ಕಾರಣ ಮಾತ್ರ ಅರ್ಥ ಆಗ್ಲೇ ಇಲ್ಲ. ಬಿಟ್ಟಿಲ್ಲ, ಕಟ್ಟೆ ಮಾಡಿದಾರಾ? ಕಟ್ಟೆ ಮಾಡ್ಲೇಬೇಕು ಅಂತ, ಕಟ್ ಮಾಡ್ಲೇಬೇಕು ಅದನ್ನ ಅಂತ. ಓಕೆ. ಇದೆಲ್ಲ ಏನು ಅಂತಂದರೆ, ಬರೀ ಜನಿವಾರ ಹಾಕ್ಕೊಳ್ಳೋದಷ್ಟೇ ಅಲ್ಲ, ಲಿಂಗಾಯತರಲ್ಲೂ ಕೂಡ ಲಿಂಗವನ್ನು ಧಾರಣೆ ಮಾಡಿಸ್ತಾರೆ. ಆವಾಗ ಅವ್ರಿಗೂ ಕೂಡ ಏಕಾಗ್ರತೆ ಬರಬೇಕು ಅನ್ನೋ ದೃಷ್ಟಿಯಿಂದ. ಯಾಕೆ ಬರಲ್ಲ ಅದರಲ್ಲಿ? ಅದಕ್ಕೂ ಇಡ್ತಾರೆ. ಯಾಕೆ ಮುಸ್ಲಿಮರಲ್ಲೂ ಕೂಡ ನಮಾಜ್ ಮಾಡೋಕ್ಕೆ ಕಲಿಸ್ಕೊಡ್ತಾರೆ? ಏಕಾಗ್ರತೆ ಬರಬೇಕು ಅಂತೇಳಿ. ಜನಿವಾರ ಯಾಕೆ ಹಾಕಿಸ್ತಾರೆ? ಅದಕ್ಕೋಸ್ಕರ. ಎಲ್ಲರದ್ದು ಒಂದೊಂದು ಪದ್ಧತಿಗಳಿದಾವ್ರಿ, ಅವುಗಳನ್ನೆಲ್ಲ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಅಸಹ್ಯ ಅನಿಸುತ್ತೆ. ಯಾರ್ಯಾರು ಇವನ್ನೆಲ್ಲ ನಡೆಸ್ತಾರಲ್ಲ ಅವ್ರಿಗೆ ಅಂತೇಳಿ. ಇನ್ನು ಘಟನೆ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕ್ಷಮೆ ವಿಷಾದವನ್ನು ವ್ಯಕ್ತಪಡಿಸಿದೆ. ಜನಿವಾರ ತೆಗೆದು ಪರೀಕ್ಷೆ ಬರೆಯೋಕೆ ಹೇಳಿದ್ದು ತಪ್ಪು ಅಂತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಹೇಳಿದ್ದಾರೆ. ಕೆಇಎ ಇಂಥ ಯಾವುದೇ ಮಾರ್ಗಸೂಚಿಯನ್ನು ಹೊರಡಿಸಿಲ್ಲ ಅಂತಿದ್ದಾರೆ. ಬಟ್ ಯಾಕೆ ಹಂಗಿದ್ರೆ ಅದು ಆ ಥರ ನಡ್ಕೊಂಡ್ರು? ಇಬ್ಬರು ಡಿಸಿಗಳಿಂದ ವರದಿ ಕೇಳಿದ್ದೇವೆ, ಮರುಪರೀಕ್ಷೆ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂದಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಕೆಇಎ ಮುಂದಿರುವ ಆಯ್ಕೆಗಳೇನು ಅಂತ ನೋಡೋದಾದ್ರೆ ಈ ರೀತಿಯಾಗಿದೆ.
ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಲ್ಪಡುತ್ತೆ. ಇಂತಹ ಘಟನೆಗಳಾದಾಗ ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಗಿಲ್ಲ ಅಂತ ಇದನ್ನು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅದಕ್ಕೆ ಒಂದಷ್ಟು ಅಂಕಗಳನ್ನು ಕೊಡುವಂತಹ ವ್ಯವಸ್ಥೆಗಳಾಗುತ್ತೆ. ಮರುಪರೀಕ್ಷೆ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿ ಮೊದಲ ದಿನ ಬರೆದಂತಹ ಪರೀಕ್ಷೆ ಏನಿರುತ್ತೆ 2 ವಿಷಯಗಳು ಅದರ ಅಂಕವನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಇದಕ್ಕೆ ಕನ್ಸಿಡರ್ ಮಾಡೋಕ್ಕಾಗಲಿಲ್ಲ ಅಂತ ಮೊದಲು 2 ಅಟೆಂಡ್ ಮಾಡಿದಾರಲ್ಲ, ಅಲ್ಲಾಗಿರಲಿಲ್ಲ ಸಮಸ್ಯೆ. ನೋಡಿ ಈಗ ಸಮಸ್ಯೆ 2 ವಿಷಯಗಳಲ್ಲಿ ಪಡೆದಿರುವಂತಹ ಅಂಕಗಳ ಆಧಾರದಲ್ಲಿ ಉಳಿದ ವಿಷಯಗಳಿಗೆ ಸರಾಸರಿ ಅಂಕವನ್ನು ಕೊಡಬಹುದಾಗಿದೆ. ಎಕ್ಸಾಮ್ ಬರೆಯದಂತಹ ವಿಷಯಗಳಿಗೆ ಸರಾಸರಿ ಅಂಕ ಕೊಟ್ಟು ಸಿಇಟಿ ರ್ಯಾಂಕ್ ಅನ್ನು ಕೊಡಬಹುದಾದಂತಹ ಅವಕಾಶ ಇದೆ. ಪರೀಕ್ಷೆಯನ್ನು ಮರು ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡ್ತಿದ್ದೀವಿ ಅಂತಿದ್ದಾರೆ. ಅದನ್ನು ಮಾಡ್ಲಿಕ್ಕೆ ಆಗಲ್ಲ, ಈಗ ಆಲ್ರೆಡಿ ಪರೀಕ್ಷೆಗಳಾಗ್ಬಿಟ್ಟಿದೆ. ಈಗ ಈ ಮಗುಗೆ ಮಾಡಬೇಕು ಅಂತಂದ್ರೆ ಪ್ರತ್ಯೇಕ ಒಂದು ಪರೀಕ್ಷಾ ಪಟ್ಟಿಯನ್ನು ರೆಡಿ ಮಾಡಬೇಕು, ಅದು ಸಾಧ್ಯವಾಗಲ್ಲ. ಹಾಗಾಗಿ ಇದನ್ನು ಮಾಡಬಹುದಾ ಅನ್ನುವಂಥ ಲೆಕ್ಕ. ಇನ್ ಕೇಸ್ ಅವನ ಅದೃಷ್ಟ ಚೆನ್ನಾಗಿಲ್ಲ, 2 ಪರೀಕ್ಷೆಗಳಲ್ಲಿ ಅವ್ನು ಚೆನ್ನಾಗಿ ಅಟೆಂಡ್ ಮಾಡಿರಲಿಲ್ಲ, ಅದರ ಅಂಕದ ಮೇಲೆ ಕೊಡ್ತೀರಿ ಅನ್ನೋದಾದ್ರೆ ಅವನ ಕಥೆ ಏನಾಗಬೇಕು? ಹೇಳಿರುವಂಥದ್ದು ನಾನು ಖಂಡಿಸ್ತೀನಿ, ತಪ್ಪು. ಯಾಕೆಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಡ್ರೆಸ್ ಕೋಡನ್ನು ಏನು ಕೊಟ್ಟಿತ್ತು ಅಲ್ಲಿ ಎಲ್ಲೂ ನಾವು ಜನಿವಾರ ಅಂತ ತೆಗೆಯುವಂತ ಹೇಳುವಂಥ ನಿರ್ದೇಶನ ಇಲ್ಲ. ಅದ್ರ ಬಗ್ಗೆ ನಾವು ಇಬ್ಬರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಒಂದು ವರದಿಯನ್ನು ತರಿಸ್ಕೊಂಡು ಏನು ಮಾಡಬೇಕು ಮುಂದೆ, ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಕಠಿಣವಾದಂತಹ ಒಂದು ಮಾರ್ಗಸೂಚಿಗಳನ್ನು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಘಾಸಿ ಹಾಕದಿಲ್ಲದಿರೋ ಥರ ನಾವು ಕ್ರಮ ಕೈಗೊಳ್ತೀವಿ. ಮ್ಯಾಥ್ಸ್ ಆಧಾರದ ಮೇಲೆ ನಾವು ರ್ಯಾಂಕ್ ಕೊಡುವಂಥದ್ದು ಕ್ರಮ ಉಂಟು. ಹಾಗಾಗಿ ಆ ಕುರಿತು ಜಿಲ್ಲಾಧಿಕಾರಿಗಳು ವರದಿಯನ್ನು ತೆಗೆದುಕೊಂಡು ನಮ್ಮ ಒಂದು ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಹಿಡಿತೀವಿ. ಇದು KE ಅವರು ಸಮಸ್ಯೆಯನ್ನ ಉಂಟು ಮಾಡಿದ್ದಲ್ಲ. ಇದು ಆಯಾ ಇವರು ಒಂದಿಷ್ಟು ಮಾರ್ಗಸೂಚನೆಗಳೇನಿದಾವೆ ಅವನುಗಳನ್ನ ಕೊಟ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಇದನ್ನ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಅಲ್ಲಿರುವಂತ ಸ್ಟಾಫ್ಗಳನ್ನ ನೇಮಕ ಮಾಡೋದು ಕೂಡ ಜಿಲ್ಲಾಧಿಕಾರಿ. ಸ್ಟಾಫ್ಗೆ ಅಷ್ಟು ಏನಾದ್ರೂ ಕನ್ಫ್ಯೂಸ್ ಆಯ್ತು, ಕ್ಲಾರಿಟಿ ಇಲ್ಲ, ಇದರಲ್ಲಿ ಏನಾದಂಗಿದೆ ಅಂತಂದ್ರೆ ದಿವ್ಯಾಮ್, ಎಸ್, ನಮ್ಮ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆಪ್ಪ. ಈ ಪರಿಸ್ಥಿತಿಗೆ ರಾಜ್ಯ ಹೋಗುತ್ತೆ ಅಂತ ಯಾವತ್ತೂ ಅನ್ಸ್ಕೊಂಡಿರ್ಲಿಲ್ಲ ಸರ್, ಈ ಮಟ್ಟಕ್ಕೆ ಹೋಗುತ್ತೆ ಅಂತ. ಯಾರು ನಿಮ್ಮ ನೆನಪು ನಿಂತಿದ್ದವ್ರು ಯಾರು? ಹಂಗ ಅನ್ಕೊಳ್ಬಾರ್ದಾಗಿತ್ತ ಸರ್? ನಿಮ್ಗೆ ಯಾರು ಹೇಳಿದ್ರ? ಯಾರು ಅಲ್ಲ ಸರ್, ಒಂದು ಹೊರಗಡೆ ಹಾಕೊಳ್ಳುವಂತ ಬಟ್ಟೆಯ ವಿಚಾರದಲ್ಲಿ ಮಾತಾಡ್ತಾ ಇದ್ದೀವಿ. ಅಲ್ರಿ, ಭೂಮಿನೇ ನಾಶ ಮಾಡ್ಕೊಂಡು ಹೋಗ್ತಿರೋ ಮನುಷ್ಯರು ತಮ್ಮ ನಡವಳಿಕೆ ಮತ್ತು ಈ ರೀತಿಯ ವಿಚಾರಗಳಲ್ಲಿ ಇನ್ನಷ್ಟು ಕಚಡಗಳಾಗ್ತಾರೆ ಅನ್ನೋದನ್ನ ನಾನು ಯೋಚನೆ ಮಾಡಿರ್ಲಿಲ್ಲ ಅಂದ್ರೆ ತಪ್ಪಲ್ವೇನ್ರಿ? 15 ವರ್ಷದ ಹಿಂದೆ ತಂದೆಯನ್ನು ಮಗ ಕೊಲೆ ಮಾಡಿದ, ತಾಯಿ ಕೊಲೆ ಮಾಡಿದ, ತಾಯಿಯೇ ಹೆಂಡತಿಯೇ ಗಂಡನನ್ನ ಸಾಯಿಸಿ ಡ್ರಮ್ಮಿಗೆ ತುಂಬಿದಳು. ಇವೆಲ್ಲ ಯೋಚನೆ ಮಾಡಿದ್ರೇನ್ರಿ? ಎಲ್ಲಿಲ್ಲ ಸರ್, ಯಾವ್ದು ಬಂದಿರ್ಲಿಲ್ಲ ಸರ್ ಆ ಸಂದರ್ಭ. ಇದು ಹಾಗೇನೆ ಇನ್ನೂ ಏನೇನೋ ಇರುತ್ತೆ, ಕಾದಿರುತ್ತೆ. ಒಂದೊಂದು ಆದಾಗ್ಲೂ ನಿಮ್ಗೆ ಹಿಂಗ್ ಶಾಕ್ ಆಗತ್ತೆ. ಹೇಳಿ ಸರ್, ಏನು ಸಮಸ್ಯೆನೇ ಇಲ್ಲದೆ ಈ KEಗೆ ಪರೀಕ್ಷೆ ನಡೆಸೋಕ್ ಬರೋದೇ ಇಲ್ವಾ ಅಂತ ಸರ್? ಕಳೆದ ಬಾರಿ ಮೂರ್ಖತನದ ಪರಮಾವಧಿ ಮತ್ತು ಜ್ಞಾನ ಇಲ್ಲದಿರುವವರನ್ನ ಈ ಪರೀಕ್ಷಾ ಕೆಲಸಗಳಿಗೆ ಹಾಕುವುದು, ಇದರ ಪರಿಣಾಮ ಹೀಗಾಗತ್ತೆ. ಈಗ ಜ್ಞಾನ ಇಲ್ಲದೆ ಇರೋನನ್ನ ತಗೊಂಡೋಗಲ್ಲಿ ನಿಲ್ಸಿ ಅವ್ನಿಗೆ SOPಗಳಿರಲ್ಲ, ನಿಲ್ಲಿಸ್ತಾರೆ. ಕೇಳೋರಿಲ್ಲ, ಹೇಳೋರಿಲ್ಲ. ಅದನ್ನ ಹೋಗ್ಲಪ್ಪ, ನನಗೇನೋ ಅಲ್ಲಿ ಯಾವನೊಬ್ಬ ಸೆಕ್ಯೂರಿಟಿನೋ ಟೀಚರ್ ನಿಲ್ಸಿದ್ ಯಾರಿದನ್ನ ಫಸ್ಟ್ ಆಫ್ ಆಲ್ ಗೇಟ್ ಹತ್ರ ಇರೋ ಸಿಬ್ಬಂದಿ ಅಂತ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಆ ಸಿಬ್ಬಂದಿ ನಿಲ್ಲಿಸಿದಾಗ ಅಲ್ಲೊಂಚೂರು ಕಚಪಿಚ ಗಲಾಟೆ ಆಗತ್ತಪ್ಪ. ಆ ಗಲಾಟೆ ಆದಾಗ ಸ್ಕೂಲ್ನವರು ಯಾರು ಒಬ್ರು ಇಂಟರ್ಫಿಯರ್ ಆಗ್ಬೇಕಲ್ಲ. ಆ ಸೆಂಟರ್ಗೆ ಒಬ್ಬ ಇನ್ಚಾರ್ಜ್ ಅಂತ ಮಹಾಮೂರ್ಖ ಒಬ್ಬ ಇರ್ಬೇಕಲ್ಲ, ಒಬ್ಬ ಇರ್ಲೇಬೇಕು. ಆ ಸೆಂಟರ್ ಇನ್ಚಾರ್ಜ್ ಅಂತ ಒಬ್ಬ ಇರ್ತಾನೋ ಇಲ್ವೋ, ಟೀಚರ್ ಎಂತವನೋ ಒಬ್ಬ ಕಚಡ ಒಬ್ಬ ಇರ್ಬೇಕಲ್ಲ ಅಲ್ಲಿ. ಅವನೇನ್ ಮಾಡ್ತಿರ್ತಾನೆ, ಅವನ ಆಚೆ ಬಂದು ಇಲ್ರಿ ಇದೆಲ್ಲ ರೂಲ್ಸ್ ಅಲ್ಲಿ ಇಲ್ರಿ, ಕಳಿಸ್ರಿ ಒಳಕ್ಕೆ ಸುಮ್ನೆ ಅಂತ ಅಂದ್ಬಿಟ್ಟು ಕಳಿಸ್ಬೇಕಲ್ಲ. ಇದು ಏನಾಗಿದೆ, ನೋಬಡಿ ಇಸ್ ಬಾದರ್ಡ್. ನಡಿ ಅತ್ಲ ಕಡೆಗೆ ಹಂಗ ಒಂದ್ ಮಾಡ್ಕೊಂಡು ಹೋದ್ರೆ ಆಯ್ತು. ಬಟ್ ಎಲ್ಲೂ ಯಾವ ಸೆಂಟರ್ಗಳಲ್ಲೂ ಇಲ್ಲದೆ ಇರುವಂತದ್ದು ಈ ಬೀದರ್, ಶಿವಮೊಗ್ಗ ಮತ್ತು ಬೆಂಗಳೂರಿನ ಕೆಲವು ಸೆಂಟರ್ಗಳಲ್ಲಿ ಮಾತ್ರ ಈ ರೀತಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ಓವರ್ ಎಂತೂಸಿಯಾಸಮ್ ಅಲ್ಲಿ ವರ್ಕ್ ಮಾಡಕ್ ಹೋಗೋದು ಎಲ್ಲ ಕಡೆ ಆಗಬೇಕು ಅಂತ ಹೇಳಕ್ ಆಗಲ್ಲ ರೋಹನ್. ಅದ ಎಲ್ಲೋ ಈ ತರದ್ದು ಕತೆ ನಡೆದಿರತ್ತೆ. ಈಗ ನನಗೆ ಬೇಕಾಗಿರೋದು ಏನು ಅಂದ್ರೆ ಇಂಟೆನ್ಷನ್ ಅಲ್ಲ ಅಂತ ನೋಡುದು. ಆ ಮಾಡಿದವ್ರು ಯಾರು, ಅವ್ರು ಯಾರು ಅಂತ ಕಂಡುಹಿಡಿಬೇಕು. ಮತ್ತು ಅವರ ಮಾನಸಿಕ ಸ್ಥಿತಿಯೇ ಅವ್ರು ಬೇಕು ಅಂತ ಮಾಡಿದ್ದಾರಾ
ಇಂಟೆನ್ಷನಲಿ ತರಲೆ ಆಗ್ಲಿ ಅಂತಾನೋ, ನನ್ನ ಅಧಿಕಾರ ತೋರಿಸ್ತಾ ಇದ್ದೀನಿ ಅಂತಾನೋ, ಅಥವಾ ನಾನು ಬ್ರಾಹ್ಮಣ ವಿರೋಧಿ ತನವನ್ನ ಹೇಗೆ ಪ್ರಕಟ ಮಾಡ್ತಾ ಇದ್ದೀನಿ ನೋಡು ಅಂತಾನೋ, ಐಡಿಯಾಲಜಿಕಲಿ ನಾ ಹೇಳ್ತಿರೋದು ಚೆಕ್ ಮಾಡಬೇಕು. ನನ್ನ ಪ್ರಕಾರ ಇದೆಲ್ಲ ಯಾಕೆ ನಡೆಯುತ್ತೆ ಅಂದ್ರೆ ಈ ತರ ಎಲ್ಲ ಈಗ ಅವ್ನು ಯಾರು ಅನ್ನೋದು ಗೊತ್ತಿಲ್ಲ ಅಲ್ವಾ ನಮ್ಗೆ, ಇನ್ನೂ ಗೊತ್ತಾಗಿಲ್ಲ. ಅದರಿಂದ ಪ್ರಯೋಜನ ಏನ್ ಮತ್ತೆ ಈ ಡಿಸ್ಕಷನ್ಗೆ? ಅಲ್ಲ, ಈಗ ಅದಕ್ಕೆ ವರದಿಯನ್ನ ತರಿಸ್ಕೊಳಕ್ ನೋಡಿದಾರೆ ಸರ್, 24 ಗಂಟೆ ಸಮಯಾವಕಾಶ ಆಯ್ತಪ್ಪ, ವರದಿ ತರಿಸ್ತಾರೆ. ಏನ್ ತರಿಸ್ತಾರೆ ವರದಿನ? ಯಾರು ಮಾಡಿದ್ದು ಏನು ಅಂತ ಹೇಳಿ ಹಿಂಗಾಗಿದೆ ಯಾವನೋ ಒಬ್ಬ ಮಾಡಿದ್ರು ನಮ್ಗೆ ಗೊತ್ತಾಗಿಲ್ಲ, ಅಲ್ಲಿ 6 ಜನ ಇದ್ರು, 6 ಜನದಲ್ಲಿ ಇವನ ಗೊತ್ತಿಲ್ಲ ಅಂತ ಹೇಳಿದ್ರೆ ತಾಪೆ ತಿರ್ಸ್ತಾರೆ, ಕಳಿಸ್ತಾರೆ. ನನ್ನ ಪ್ರಕಾರ ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಇದಕ್ಕೆಲ್ಲ ಯಾರಿಗೂ ಭಯ ಆಗಿಯಾ ಏನೂ ಇಲ್ಲ ಈಗೆಲ್ಲ ಆದಾಗ. ಬಟ್ ಅಲ್ಲಿ ಉಡಾಫೆಯಾಗಿ ಮಾತಾಡ್ತಾರೆ ಸರ್, ಕೆಲವು ಕಡೆ ಹೆಚ್ಚು ಕಡಿಮೆ ಆದ ತಕ್ಷಣ ಅವ್ನ ತಲೆ ತೆಗಿ ಅಂತಾನೋ, ನಾಲ್ಗೆ ತೆಗಿ ಅಂತಾನೋ, ಕೈ ಕಾಲು ಕತ್ತರಿಸೋಣ ಅಂತಾನೋ ಏನೋ ಮಾಡ್ತಾರಲ್ಲ. ಬಟ್ ಅಲ್ಲಿ 8 ವರ್ಷ ಬಿಟ್ಕೊಂಡಾದ್ರೂ ಆಮೇಲೆ ಅದನ್ನ ಮಾಡಿಸ್ತಾರಲ್ಲ ಯಾರ ಕೈಲಾದ್ರೂ. ಈ ಭಯ ಹಿಂದೂ ಧರ್ಮ ಮತ್ತು ಹಿಂದೂ ಧರ್ಮದಲ್ಲಿ ಅಂತರ್ಗತವಾಗುವಂತಹ ಎಲ್ಲ ಜಾತಿಗಳ ಸಂಪ್ರದಾಯಗಳನ್ನ ಪ್ರಶ್ನೆ ಮಾಡಿ ಲೇವಡಿ ಮಾಡಿ ಮಜಾ ಮಾಡ್ತಿರೋರಿಗೆ ಈ ಭಯ ಇಲ್ಲ. ಕಚಡಗಳಿಗೆ ಈ ಭಯ ಬರಬೇಕು. ನಾವು ಅದೇ ಮಾರ್ಗವನ್ನು ಅನುಸರಿಸೋ ದಿನಗಳು ಇನ್ನು ತುಂಬಾ ದೂರ ಇಲ್ಲ ಅನಿಸ್ತಿದೆ ನನಗೆ. ಮಾಡದವನದು ಕತ್ತರಿಸ್ತೀವಿ ಕೈನ ಅನ್ನೋ ಲೆವೆಲ್ ದಿನ ದೂರ ಇಲ್ಲ ಅನ್ಸತ್ತೆ. ನ್ಯಾಯಾಲಯಗಳಿಗೆ ನ್ಯಾಯ ಕೊಡುವಂತಹ ಶಕ್ತಿ ಕಡಿಮೆ ಆಗ್ತಾ ಹೋದಾಗ ವ್ಯವಸ್ಥೆ ಎಲ್ಲವನ್ನ ಹೊಂದಿಸ್ಕೊಂಡು ಇವ್ನು ಹಿಂಗಿರ್ಬೇಕು, ಇವ್ನು ಹಿಂಗಿರು, ನೀ ಏನ್ ಮಾಡ್ತೀಯ ಮಾಡ್ಕೋ ಅನ್ನೋದು ಹಂತಕ್ಕೆ ಬಂದಾಗ ವ್ಯವಸ್ಥೆನಲ್ಲಿ ಒಳಗಡೆ ಇರೋರು ಹಾಗೆ ಪ್ರತಿಕ್ರಿಯೆ ಕೊಡಬೇಕಾಗಿ ಬರುತ್ತೆ ಇನ್ನು ಮುಂದೆ. ಬರ್ಲಿ, ಅದು ಒಂದು ಅರಾಜಕತೆ ನಡೆದೇ ಹೋಗ್ಬಿಡ್ಲಿ ಈ ದೇಶದಲ್ಲಿ. ಪರೀಕ್ಷಾ ಸಿಬ್ಬಂದಿ ಒಬ್ರು ಉಡಾಫೆಯಾಗಿ ಮಾತಾಡ್ತಾರೆ ಸರ್, ಜನಿವಾರದಿಂದ ಸುಸೈಡ್ ಮಾಡಿಕೊಂಡ್ರೆ ಹೆಂಗೆ ನೀನು, ಅದಕ್ಕೆ ನಾವು ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಕಪಾಳ ಹೊಡಿತೀನಿ ಬೇಕಿತ್ತು ಅವನಿಗೆ. ನಿಮ್ಮ ಅಪ್ಪ ಅಮ್ಮಂದು ಇದು ಕೊಡು, ಡೀಟೇಲ್ಸ್ ಕೊಡು, ನಾನು ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಅಂತ ಹೇಳ್ಬೇಕಿತ್ತು ಅವನಿಗೆ. ಯಾಕೆ ಹೇಳಲಿಲ್ಲ ಯಾರುವೆ? ಪಾಪ ಅವ್ನು 45 ನಿಮಿಷ ಅಲ್ಲಿ ಬೇಡ್ಕೊಂಡಿದ್ದಾನೆ ಸರ್ ಎಲ್ಲ ಹುಡುಗ. ಅದೇ ಆಯ್ತು, ಗೊತ್ತಾಯ್ತು ನನಗೆ. ಅವ್ನು ಯಾವನ ಹೇಳದ್ನಲ್ಲ ಉಡಾಫೆ, ಆ ಉಡಾಫೆಗೆ ಹೇಳ್ಬೇಕು ನಿಮ್ಮ ಅಪ್ಪ ಅಮ್ಮನ ಹೆಸರು ಕೊಡೋ, ನಿಮ್ಮ ಅಪ್ಪ ಅಮ್ಮ ಎಂತವ್ರು ಅಂತ ನಾನು ಹೇಳ್ತೀನಿ ಬಾರೋ ಇಲ್ಲಿ ಅಂತ ಹೇಳ್ಬೇಕಿತ್ತು ಅವನಿಗೆ. ಇದನ್ನೇ ನಾನು ಹೇಳ್ತಿರೋದು, ಇದನ್ನ ಹೇಳ್ತಿಲ್ಲ ನಾವು. ಲಿಂಗಾಯತ ಧರ್ಮವನ್ನ ಅವಹೇಳನ ಮಾಡ್ಬಿಡೋದು, ಇನ್ಯಾವುದೊಂದನ್ನ ಅವಹೇಳನ ಮಾಡ್ಬಿಡೋದು, ಏನೋ ಒಂದು ಮಾಡ್ಬಿಡೋದು. ಅದೇ ಭಯ ಇಲ್ಲ. ಬಾರ ಇಲ್ಲಿ ಕಾಲ್ ಕತ್ತರಿಸ್ತೀವಿ ನಿಂದು ಅಂತಂದ್ರೆ ಬಾಯಿ ಮುಚ್ಕೊಂಡು ಸುಮ್ನಾಗ್ತಾರೆ. ದಿನ ಬರ್ಬೇಕು, ಈ ಅರಾಜಕತೆಯ ದಿನವನ್ನು ನೋಡ್ಬೇಕು ಅಂತ ನನಗೆ ಬಹಳ ಆಸೆ ಆಗ್ತಿದೆ ಯಾಕೋ ಇತ್ತೀಚಿನ ದಿನದಲ್ಲಿ. ಮೊನ್ನೆ ತಮಿಳ್ನಾಡಲ್ಲಿ ಆ ಹೆಣ್ಮಗುನ ಆಚೆ ಕೂರಿಸಿದಾಗ ನೀವು ಹೇಳ್ತಾ ಇದ್ರಿ ಸರ್, ಆ ಪರೀಕ್ಷೆ ಬರೆಯೋ ಆ ಮಗುವಿನ ಮೇಲೆ ಮಾನಸಿಕವಾಗಿ ಏನ್ ಪರಿಣಾಮ ಬೀರುತ್ತೆ ಅಂತ. ಬೆಂಗಳೂರಲ್ಲಿ ಕಟ್ ಮಾಡಿ ಕಳ್ಸಿದ್ಮೇಲೆ ಆ ಮಗು ಹೆಂಗ್ ಅಟೆಂಡ್ ಮಾಡುತ್ತೆ ಸರ್ ಎಕ್ಸಾಮ್ ನ? ಅದೇ ತರ ಈಗ ಅವ್ನು ಯಾವನ ಮಂತ್ರಿ ಬಾಯಿ ಬಂದಂಗ್ ಮಾತಾಡ್ತಾನ ಅವನು ತಮಿಳ್ನಾಡಲ್ಲಿ. ಅವ್ನಿಗೆ ನಾಲ್ಗೆ ಕತ್ತರಿಸ್ತೀನಿ ಅಂತ ಹೇಳೋನು ಒಬ್ನು ಇಲ್ವೇ? ಅಥವಾ ಅವನೊಂದು ಫಂಕ್ಷನ್ ಅಲ್ಲಿ ಇದ್ದಾಗ ಅವನ ಮಗಕ್ಕೆ ಹೋಗ್ಬಿಟ್ಟು ಬಾರಿಸ್ಬಿಟ್ಟು ಕಪಾಳ ಕೊಡ್ಬಿಟ್ಟು ಹಲ್ಲು ತುರ್ಸೋನೊಬ್ನು ಇಲ್ವೇ? ಬೇರೆ ಧರ್ಮದನ್ನ ಮಾಡಿದ್ದಿದ್ರೆ ಆ ಮಂತ್ರಿಗೆ ಸಲ್ಮಾನ್ ರಶ್ದಿಗೆ 30 ವರ್ಷ ಆದ್ಮೇಲೆ ನ್ಯೂಯಾರ್ಕ್ ಅಲ್ಲಿ ಬಂದು ಅಟ್ಯಾಕ್ ಮಾಡಿ ಹೊಡೆದ್ರು. 30 ವರ್ಷ 25 ವರ್ಷ ಆದ್ಮೇಲೆ. ಈ ಮಂತ್ರಿಗೆ ಆ ರೀತಿ ಮಾಡಿದ್ದಿದ್ರೆ ಇನ್ನೊಬ್ಬ ಮಂತ್ರಿ ಬಾಯಿ ತೆಗಿತಿದ್ನ? ನಮ್ಮಲ್ಲಿ ಇಲ್ಲ. ನಾವಿರೋದು ಈ ಮನೋಸ್ಥಿತಿಯನ್ನ ನಾವು ಬೆಳೆಸ್ಕೊಳ್ಳೋ ದಿನಗಳು ಹತ್ರ ಬರ್ತಾ ಇದೆ ಅಂತ ಅನ್ನಿಸ್ತಿದೆ ನನಗೆ. ಬಟ್ ಸರ್ಕಾರ ನಡ್ಕೊಳ್ತಾ ಇರುವಂತ ಒಂದ್ ಕಡೆಗೆ ತುಷ್ಟೀಕರಣ. ಯಾವ ಸರ್ಕಾರ ರೀ? ದರಿದ್ರಗೆಟ್ಟಿರೋ ಸರ್ಕಾರಗಳನ್ನ ಯಾವ ಸರ್ಕಾರ ಕರೆಯೋದು? ಯಾವನಿಗ್ರಿ ಬೇಕು ಈ ಸರ್ಕಾರ? ಈ ಸರ್ಕಾರ ಇಲ್ಲದೆ ನನಗೆ ಬದುಕೋ ತಾಕತ್ತಿದೆ. ಯಾರಿಗ್ರಿ ಬೇಕು ಈ ಸರ್ಕಾರ? ಯಾವನಿಗೆ ಬೇಕು ಈ ಸರ್ಕಾರ? ಈ ದೇಶದೊಳಗಡೆ ಇದೀನಿ ಅನ್ನೋ ಕಾರಣಕ್ಕೆ ಸರ್ಕಾರ ಅಷ್ಟೇ ನನಗೆ. ನಿಮ್ಮಿಂದ ಏನಾಗ್ಬೇಕು ನನಗೆ? ನಾನೇನ್ ನಿಮ್ BPL ಬರಲ್ಲ. ಒಂದ್ ಕಡೆಗೆ ಅವ್ರು ನಡ್ಕೊಳ್ತಾ ಇರೋ ತುಷ್ಟೀಕರಣ, ಇನ್ನೊಂದ್ ಕಡೆ ಈ ರೀತಿ ನಡ್ಕೊಳ್ತಾ ಇದ್ರೆ ಇದು ಸರ್ಕಾರನೇ ಮಾಡಿಸ್ತಾ ಇದೆ ಅನ್ನೋ ರೀತಿ ಅನುಮಾನ ಹೇಳ್ತಿರೋದು. ಎ ಡೇ ವಿಲ್ ಕಮ್ ಶಾರ್ಟ್ಲಿ. ಆ ಅರಾಜಕತೆ ಬರಲಿ, ದಾರಿನಲ್ಲಿ ಕತ್ತರ್ಸ್ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿ, ಅದಂತೂ ಅನುಭವಿಸಲ್ಲ ಬಿಡಿ. ಅಂದ್ರೆ ಇನ್ನೊಂದು ಧರ್ಮದಲ್ಲಿ ಅವರವರು ಹೇಗ್ ನಡ್ಕೊಳ್ತಾರೆ ಹಾಗೆ ನಡ್ಕೊಳಕ್ ಶುರು ಮಾಡ್ಬೇಕು, ಅವಾಗ ಭಯ. ಹೌದು ಅಂತ ನನ್ನ ವಾದ ಈಗ. ಹೌದು ಅಂತ ನನ್ನ ವಾದ. ಅದೇ ಕರೆಕ್ಟ್ ಅಂತ ಅಂತ ನನ್ನ ವಾದ ಈಗ ಸದ್ಯಕ್ಕೆ. ಆಮೇಲೆ ಸರ್ ಈಗ ಬೇರೆ ಆಪ್ಷನ್ ಈಗ ಇಲ್ಲ ಅಂತಿದ್ರೆ, ಒಂದೇ ಮಗುಗೆ ಈ ರೀತಿಯಾಗಿ ಪರೀಕ್ಷೆ ನಿಂತು ಹೋಗಿರೋದು, ಈಗ ಪರೀಕ್ಷೆ ಅಂತೂ ಬರ್ಸಕ್ಕಂತೂ ಕಷ್ಟ ಅಲ್ವಾ ಸರ್ ಆ ಮಗುಗೆ? ಇಲ್ಲ, ಪರೀಕ್ಷೆ
ಪರೀಕ್ಷೆ ಬರ್ಸೋದೆಲ್ಲ ತುಂಬಾ ಕಷ್ಟ ಆಗುತ್ತೆ, ಮತ್ತೆ ಕ್ವಶನ್ ಪೇಪರ್ ಮಾಡಬೇಕು ಎಲ್ಲ ಒಂದೇ ಮಾಡಬೇಕು ಮಗು ಎಲ್ಲ. ಇರೋದ್ರಿಂದ ಐ ಥಿಂಕ್ ಅದೇನೋ ಲಾ ಆಫ್ ರೇಷಿಯೋ ಆವರೇಜ್ ಏನೋ ಇರ್ಬೇಕು ಅವ್ರಿಗೊಂದು ಮಾಡ್ತಾರೆ ಆತರ. ಅದೇ 2 ವಿಷಯಗಳ ಮೇಲೆ ಅಂಕನ ರ್ಯಾಂಕ್ ಆತರ ಏನೋ ಮಾಡ್ಕೊಡ್ತಾರೆ ಮೂರನೇದಕ್ಕೆ ಅನ್ಸುತ್ತೆ, ಒಂದು ರ್ಯಾಂಕ್ ಕೊಡ್ತಾರೆ ಅದಕ್ಕೆ. ಎಸ್ ಸರ್. ಆಮೇಲೆ ಅವನು 2 ವಿಷಯದಲ್ಲಿ ಚೆನ್ನಾಗಿ ಬರೀತಾನೆ ಅನ್ನೋನಾದ್ರೆ 3ನೇ ವಿಷಯದಲ್ಲೂ ಅವ್ನಿಗೆ ಅದೇ ಅವರೇಜ್ ಸಿಕ್ಕತ್ತೆ. ಈಗ 2 ವಿಷಯದಲ್ಲೂ ಅವ್ನು ಕೆಟ್ಟದಾಗಿ ಬರೆಯೋನು ಅಂತ ಅಂದ್ಬಿಟ್ಟು 3ನೇ ವಿಷಯದಲ್ಲಿ ಬಹಳ ಚೆನ್ನಾಗಿ ಬರೆದು ಬಿಡ್ತಿದ್ದ ಅಂದ್ರೆ ಪ್ರಯೋಜನ ಏನ್ ಹೇಳಿ? ಆಗ ಅವನಿಗೂ ಏನ್ ಪ್ರಯೋಜನ ಹೇಳಿ ಅಲ್ವೇ? ರ್ಯಾಂಕ್ ಡಿಫರ್ ಆಗುತ್ತೆ. ಅವ್ನು ಯಾರು ಆಗಿರ್ಲಿ, ಈಗ ಅವನಿಗೆ ಫಿಸಿಕ್ಸ್ ಅಲ್ಲಿ 40 ಮಾರ್ಕು, 45 ಮಾರ್ಕು, ಕೆಮಿಸ್ಟ್ರಿನಲ್ಲಿ ಎಷ್ಟೋ 49 ಮಾರ್ಕು, ಮ್ಯಾಥಮೆಟಿಕ್ಸ್ ಮಾತ್ರ ಅವ್ನು 80 ಬರೀತಿದ್ದ ಅಂತಂದ್ರೆ ಹೇಗಾಗತ್ತೆ ಅದನ್ನು ಒಪ್ಪತ್ತೆ ಅಲ್ವಾ? ಹಾಗಾಗಿ ಲಾಜಿಕಲಿ ವಿ ಶುಡ್ ಥಿಂಕ್ ನೋ. ಈಗ ಕೆಇಎ ಒಪ್ಕೊಂಡ್ಬಿಟ್ಟಿದೆ, ಬಂಡತನ ಮಾಡಕ್ ಹೋಗಿಲ್ಲ, ತಪ್ಪಾಗಿದೆ ಇದು ಹೌದು ಅಂತ ಅಲ್ವಾ? ಹೌದು ಸರ್. ಈಗ ನ್ಯಾಯ ಕೊಡ್ಲಿ ಅಷ್ಟೇ, ಅದು ಬೇರೆ ಪ್ರಶ್ನೆ. ಅದು ಈಗ ನನಗೆ ಪ್ರಶ್ನೆ ಇರುವುದು ಈ ಮನೋಸ್ಥಿತಿಯನ್ನ ಪ್ರದರ್ಶನ ಮಾಡಿದಂತಹ ಹಲ್ಕಟ್ಟುಗಳನ್ನ ಎಳ್ಕೊಂಬಂದ್ KR ಸರ್ಕಲ್ ಅಲ್ಲಿ ಹೊಡಿಬೇಕು ಅನ್ನೋದು ನನ್ನ ವಾದ. ಅವಾಗ್ಲೇನೆ ಭಯ ಉಟ್ಕೊಡುತ್ತೆ. ಅದು ನನ್ನ ವಾದ. ಅದರಲ್ಲೂ ಆ ಮನೋಸ್ಥಿತಿಯನ್ನ ಪ್ರಕಟ ಮಾಡಿದವರದ್ದು ಐಡಿಯಾಲಜಿಕಲಿ ಬೇಕು ಅಂತ ತರಲೇಗ್ ಮಾಡಿದ್ದಾರೆ ಅಂತ ಅನ್ಸಿದ್ರೆ ತನಿಖೆನಲ್ಲಿ ಅದು ಕೊಡ್ಬೇಕು ನನ್ನ ಪ್ರಕಾರ. 4 ಜನಕ್ಕೆ ಹಿಂಗ್ ಕೊಡ್ತಾರಂತೆ ಅಂದ್ರೆ ಅಲ್ರಿ ಸರ್ಕಲ್ ಅಲ್ಲಿ ಪೊಲೀಸ್ನವ್ರು ಇದಾರೆ ಅಂದ್ರೆ ಎಲ್ಲರೂ ಸೈಲೆಂಟ್ ಆಗಿ ಕರೆಕ್ಟ್ ಆಗಿ ಹೋಗ್ಬೇಕೇನ್ರಿ? ಹಂಗೆ ಇದುವೆ ಒದಿತಾರಂತೆ, ಮಕ್ಕಕ್ಕೆ ಹಲ್ಲು ದುರ್ಸೋತಾರ ಅಂತಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ, ಟಚ್ ಮಾಡಕ್ಕೂ ಬರಲ್ಲ. ಒದಿಯಲ್ವಂತೆ ಅಂದಾಗ ಕೋತಿಗಳ ತರ ಬಾಲ ಅಳ್ಳಾಡಿಸ್ಕೊಂಡು ಆಟ ಆಡ್ತಿರ್ತಾರೆ ಅಷ್ಟೇ. ನನ್ನ ಮುಂದೆ, ನನ್ನ ಪ್ರಕಾರ ಇನ್ನು ಮುಂದೆ ಈ ರೀತಿ ಕೆಣಕುವವ್ರನ್ನೆಲ್ಲ ಬೇರೆಯವರೆಲ್ಲ ಏನ್ ಮಾಡ್ತಾರೋ ಅದೇ ತರಾನೇ ನಾವು ದಂಡಂ ದಶಗುಣಂ ಆವಾಗ್ಲೇ ದಾರಿಗೆ ಬರೋದು. ಇಲ್ಲ ನಿನಗ್ ಬೀಳತ್ತೆ, ನಿನ್ ಮನೆಯಲ್ಲಿ ಯಾರಿಗಾರು ಬೀಳತ್ತೆ ಅಂತಂದ್ರೆ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ನೆ. ನಾನು ಬಾಳ ನೋಡಿದೀನಿ ಇಂಥ ಆಟಗಳನ್ನ. ಬಹಳ ದೊಡ್ಡ ಪೊಗರು ತೋರ್ಸೋರ್ನ ಆಮೇಲೆ ಪೊಲೀಸ್ನವ್ರು ಎದ್ದು ಬಂದು 4 ಬಿಟ್ಟಾಗ ಏನ್ ಮಾಡಿದ್ದಾರೆ ಅಂತ ನಾನು ನೋಡಿದೀನಿ ತುಂಬಾ. ಏನಿಯೋ ಈಗ ಅದೇನ್ ಮಾಡ್ತಾರೆ ಮಾಡ್ಲಿ ಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನು ಘಟನೆಯನ್ನ ಬ್ರಾಹ್ಮಣ ಮಹಾಸಭಾ ಉಗ್ರವಾಗಿ ಖಂಡಿಸಿದೆ. ಸರ್ಕಾರದ ವಿರುದ್ಧ ಚಿಂತಕರು, ಸ್ವಾಮೀಜಿಗಳು, ವಿಪಕ್ಷಗಳು ಮುಗಿಬಿದ್ದಿವೆ. ಈ ಬಗ್ಗೆ ಯಾರ್ಯಾರು ಏನ್ ಹೇಳಿದ್ರು ನೋಡಿ. ಸಮುದಾಯದ ಮೇಲೆ ಕೂಡ ನಡೀತಾ ಇರುವಂಥ ಒಂದು ಅವಮಾನದ ಕೆಲಸಗಳಿದು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾರು ಈ ಇಂಥ CET ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಬೇಷರತ್ ಅವ್ರ ಮೇಲೆ ಅವಮಾನಗೊಳಿಸಬೇಕು ಮತ್ತು ಅವರಿಂದ ಕ್ಷಮೆ ಕೂಡ ಯಾಚಿಸಬೇಕು ಅಂತೇಳಿ ನಾವು ಮನವಿ. ಬ್ರಾಹ್ಮಣ ಜನಾಂಗದ ಮೇಲೆ ಈ ರೀತಿಯಾದ ದೌರ್ಜನ್ಯ, ಅಪಮಾನ, ಅವಮಾನ, ನಿಂದನೆ ಇದೇನು ನಿರಂತರವಾಗಿ ನಡೀತಾ ಇದೆ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ. ಸಿದ್ದರಾಮಯ್ಯನವರು ಬಂದ ನಂತರ ಜಾತೀಯತೆಯ ವಿಷಬೀಜವನ್ನು ಹೇಗೆ ಬಿತ್ತುತ್ತಾ ಇದ್ದಾರೆ ಅಂತಂದರೆ ಅದು ಸಮಾಜದಲ್ಲಿ ಕೋರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಪ್ರಭಾವ ಇದು. ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಹಿಜಾಬ್ಗೆ ಅನುಮತಿ ಇದೆ, ಬುರ್ಖಾಕ್ಕೆ ಅನುಮತಿ ಇದೆ ಅಂತ ನೀವೊಂದು ಕಾನೂನು ತೊಗೊಂಡು ಬರ್ತೀರಾ. ನೀವು ಆ ಜನಿವಾರ ಕಡಿದ ಮಾತ್ರಕ್ಕೆ ಹಿಂದುತ್ವವನ್ನು ಸಾಯಿಸ್ಲಿಕ್ಕೆ ಆಗೋದಿಲ್ಲ, ಇದರ ಬುಡ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. CET ನಿಯಮ ಏನು ಮಾಡ್ತಾರೋ ಅದನ್ನು ನಾವು ತಿಳ್ಕೋಬೇಕು ಮೊದಲು. ಅದು ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಇದು ಒಬ್ಬೊಬ್ಬರು ಒಂದೊಂದು ಹಾಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಈಗ ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗೆ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರ ನೇಮಿಸಿ ಅದನ್ನು ಕ್ರಮ ಕೈಗೊಳ್ಳಿ ಅಂತ ಹಾರೈಸ್ತೇನೆ. ನಮ್ಮ ಬೀದರ್ನ ವಿದ್ಯಾರ್ಥಿಗೆ ಎಕ್ಸಾಮ್ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ನಾನು ಈ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯೋ ಇಲ್ಲೋ ಅಂತ ನಾನು ಕೇಳೋದಕ್ಕೆ ಬಯಸ್ತೇನೆ. ಜನಿವಾರ ಹಾಕೊಂಡು ಬಂದಿದ್ಯಾ, ಜನಿವಾರ ಬಿಚ್ ಬಾ ಅಂತ ಹೇಳೋದು ಯಾವ ಕಲ್ಚರ್ ಇದು? ನಾನು ಕೇಳ್ತೇನೆ. ಹಂಗಾದ್ರೆ ಬುರ್ಕಾ ಬಿಚ್ಚಿಬಿಟ್ಟು ಬಾ ಅಂತ ಹೇಳಕ್ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಈ ಹಿಂದೆ ತಾಳಿ ಬಿಚ್ಚಿಬಿಟ್ಟು ಬನ್ನಿ ಅಂತ ಎಕ್ಸಾಮಿನೇಷನ್, ಕಾಲುಂಗ್ರ ಬಿಚ್ಚಿಬಿಟ್ಟು ಬನ್ನಿ ಅಂತ ಹೇಳಿರ್ತೆ. ಈಗಾಗಲೇ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ ಸೂಚನೆ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳಿಂದ 2 ಜಿಲ್ಲೆಗಳಿಂದ ಸಮಗ್ರವಾದಂಥ ಒಂದು ವರದಿ ತಗೊಳ್ಳಿ. ಯಾರು ಇದರಲ್ಲಿ ಈ ರೀತಿಯಾದಂಥ ನಡವಳಿಕೆಯನ್ನು ಮಾಡಿದ್ದಾರೆ, ಯಾರು ಈ ರೀತಿ ತೊಂದರೆ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಮಾಡೋಣ. ಡ್ರೆಸ್ ಕೋಡ್ ಇದೆ, ಎಲ್ಲ ಇದೆ. ಆದರೆ ಎಲ್ಲೂ ಜನಿವಾರ ತೆಗೆಸಿ ಮತ್ತೊಂದು ತೆಗೆಸಿ ಅಂತಕ್ಕಂಥದ್ದು ನಮ್ಮ ಇದರಲ್ಲಿ ಇಲ್ಲ. ಅದು ಶಿವಮೊಗ್ಗದಲ್ಲಿ ಹೇಳ್ತಾರೆ ಈ ಥರ ಅವರು ಜನಿವಾರವನ್ನು ತೆಗೆದುಬಿಟ್ಟು ಹೋದ್ರು ಅಂತಕ್ಕಂಥದ್ದು ಹೇಳ್ತಾರೆ. ನೋಡೋಣ, ಸಂಪೂರ್ಣ ವರದಿ ಬಂದ ನಂತರ ನಾವು ನಿಖರವಾಗಿ ಎಷ್ಟು ಜನ ಅಂತ ಹೇಳ್ಬೋದು. ಇವತ್ತು ಜನಿವಾರಕ್ಕೆ ಬಂದಿದೆ, ನಾಳೆ ಲಿಂಗಾಯತರು ಹಾಕ್ಕೊಳ್ಳುವಂಥ ಲಿಂಗ ಧಾರಣೆಗೆ ಬರುತ್ತೆ, ಅದು ಕೂಡ ಹಾಕ್ಕೊಳ್ಳೋದೆ. ತದನಂತರ ಉಡದಾರಕ್ಕೆ ಬರುತ್ತೆ. ಎಲ್ಲ ಶುರು ಇಟ್ಕೊಳ್ಳಿ, ಒಂದಾದ್ಮೇಲೆ ಒಂದು. ಇನ್ನೊಂದು ಕಡೆಗೆ ತುಷ್ಟೀಕರಣ ಮಾಡಿಬಿಟ್ಟು ಅವರಿಗೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ, ಅವ್ರಿಗೆಲ್ಲ ಕೊಡ್ತೀವಿ ಅಂತ ಶುರು ಮಾಡ್ಕೊಳ್ಳಿ. ಕರೆಕ್ಟಾಗಿರುತ್ತೆ ಅಲ್ವಾ?